ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಗಿ ಫ್ರೆಂಡ್ಸ್, ಈಗ ಸಮಯ ಬಂದು 6:45 ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದು ಶರ್ಟ್ ಎಲ್ಲ ಬಿಚ್ಚಾಕ್ಬಿಟ್ಟು, ಯಾಕಂದರೆ ಬನಿಯನ್ ಇಸ್ ಎ ಬೆಸ್ಟ್ ಬಿಸಿ ವಾತಾವರಣಕ್ಕೆ ಎ ಸಿ ಬಟ್ಟೆ ಕಣ್ರಿ. ಏನಂದ್ರೆ ಬನೀನು ಮತ್ತೆ ಜೊತೆಗೆ ಒಂದು ಟವಲ್ ಇದಿದ್ಬಿಟ್ರೆ ಸಾಕು ನಮ್ಮ ಲೈಫು, ನಮ್ಮ ಕೆಲಸಕ್ಕೆ ಅಲ್ವಾ. ಆಫೀಸ್ಗೆ ಹೋಗೋರು ಲ್ಯಾಪ್ಟಾಪ್ ಅಂತೆ, ಬುಕ್ ಅಂತೆ, ಪೆನ್ ಅಂತೆ, ಇನ್ನೊಂದು ಮತ್ತೊಂದು, ಟಿಫಿನ್ ಕ್ಯಾರ್ ನಾವು ಎತ್ಕೊಬತ್ತೀವಪ್ಪ. ಟಿಫಿನ್ ಕ್ಯಾರ್ ನಾವು ಎತ್ಕೊಬತ್ತೀವಿ, ಅವರೆಲ್ಲ ಎತ್ಕೊಂಡು ಹೋಗೋದು ನಾವು ಎತ್ಕೊಂಡು ಹೋಗ್ತೀವಿ. ಲ್ಯಾಪ್ಟಾಪು ಇವೆಲ್ಲ ಎತ್ಕೊಂಡು ಹೋಗ್ತಾರೆ. ಆದರೆ ನಮಗೆ ಬಂದು ಈ ಥರ ಒಂದು ಟವಲ್ ಒಂದು ಬನೀನ್ ಇದ್ರೆ ಸಾಕು, ಆರಾಮಾಗಿ ನಮ್ಮ ಕೆಲಸ ನಮ್ಮ ದರ್ಬಾರ್ ನಡೀತೈತೆ. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಹೋಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವಿಡಿಯೋ ಮಾಡ್ತೀನಿ. ಸಂಜೆವರೆಗೂ ಒಬ್ಬ ರೈತನ ಕೆಲಸ ಹೇಗಿರುತ್ತೆ, ಅವನ ದಿನಚರಿ ಹೇಗಿರುತ್ತೆ, ಅವನ ಕಷ್ಟ ಏನು ಸುಖ ಏನು ಪ್ರತಿಯೊಂದು ಕೂಡ ನೋಡ್ರಿ ನಮ್ಮ ಯೂಟ್ಯೂಬ್ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ. ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ಕೊಂಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಇವಾಗ ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೆ. ಆಲ್ಮೋಸ್ಟ್ ಸೂರ್ಯ ಹುಡ್ತಾ ಇದ್ದಾನೆ ಮರಗಳ ಮಧ್ಯದಲ್ಲಿ, ಯಾವ ರೀತಿಯಾಗಿ ಕಾಣಿಸ್ತದೆ ಅಂತ ನೋಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಹುಡ್ತಾ ಇದ್ದಾನೆ ಸೂರ್ಯ. ಏನಂದರೆ ಮರಗಳ ಸೆಂಟ್ರಲ್ಲಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇದೆ. ತೆಂಗಿನ ಮರಗಳ ಸೆಂಟ್ರಲ್ಲಿ ಹುಡ್ತಾ ಇದ್ದಾನೆ ಸೂರ್ಯ. ಇನ್ನು ಸ್ವಲ್ಪ ಹೊತ್ತಿಗೆ ದಗ 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 ಅಂತ ಉರಿತಾನೆ, ಇರೋಕ್ಕಾಗಲ್ಲ. ಇದೇ ಥರ ಇದ್ದರೆ ಸಂಜೆವರೆಗೂ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಓಕೆ, ಇವಾಗ ಮಿಷಿನ್ ಮನೆ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಟಾರ್ಪಲ್ ಎತ್ಕೊಬರ್ಬೇಕು ಕಣ್ರಿ. ಟಾರ್ಪಲ್ಲು ಮತ್ತು ಗೋಣಿಚೀಲ ಎರಡು ಎತ್ಕೊಬರ್ಬೇಕು. ಏನಕ್ಕಂದರೆ ತೊಂಡೆಕಾಯಿ ಬಿಡಿಸೋದಕ್ಕೆ. ಅಲ್ಲಿ ಟಾರ್ಪಲ್ ಹಾಕಿ ವಾರ ಆಯಿತು, ಅಲ್ಲೇ ಬಿದ್ದಿದೆ, ಎತ್ಕೊಬರೋಕ್ಕೆ ಆಗಲಿಲ್ಲ. ಓಕೆ ಬನ್ನಿ ಇವಾಗ ಎತ್ಕೊಬರೋಣ. ಟಾರ್ಪಲ್ ಬಂದು ಇಲ್ಲೇ ಹಾಕಿದ್ದೆ. ಇದೆ ನಮ್ಮ ತೋಟದಲ್ಲಿ ಈ ಟಾರ್ಪಲ್ನ ವಾರ ಆಯಿತು ಹಾಕಿ. ವಾರ ಅಲ್ಲ, 1 ವರ್ಷ ಆದರೂ ಇಲ್ಲೇ ಬಿದ್ದಿರುತ್ತೆ. ಯಾಕಂದರೆ ನಮ್ಮ ತೋಟದಲ್ಲಿ ಕಳ್ಳರು ಕಟ್ಟರು ಕಾಟ ಇಲ್ಲ. ಇಲ್ಲಿ ಕಳ್ಳರು ನಾವೇ, ಎಲ್ಲ ನಾವೇ ಆಗಿರ್ತೀವಿ. ಯಾಕಂದರೆ ಯಾರು ಕೂಡ ಬಂದು ಮುಟ್ಟೋದಿಲ್ಲ. ಮಿಷ್ ಮನೆ ಬಾಗಿಲು ತೆಗ್ದಿದ್ದಾಯಿತು. ಓಪನ್ ದ ಡೋರ್. ಏನಪ್ಪ ಹಂಗೆ ಮಾಡ್ತಾ ಇದ್ದೀನಿ ಅಂದ್ಕೊಂಡ್ರ. ಯಾವುದೇ ಪಂಪ್ ಹೌಸಲ್ಲಾಗಲಿ ಡೈರೆಕ್ಟಾಗಿ ಎಂಟ್ರಿ ಕೊಡೋಕೆ ಹೋಗ್ಬೇಡ್ರಿ. ಪ್ರತಿಯೊಂದು ವೀಡಿಯೋನಲ್ಲೂ ಹೇಳ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ. ಯಾರನ್ನೆಲ್ಲ ನೋಡಿಲ್ಲ ಅವ್ರು ಅರ್ಥ ಆಗಲಿ ಅಂತ. ಯಾಕಪ್ಪ ಅಂದರೆ ಹುಳ ಹುಟ್ರೆ ಇರ್ತವೆ. ತೋಟ ಅಂದರೆ ಅದು ಸಹಜ ಇರೋದು. ಯಾಕಂದರೆ ಅವ್ರು ಇರೋ ಜಾಗಕ್ಕೆ ನಾವು ಬಂದಿದ್ದೀವಿ, ನಾವಿರೋ ಜಾಗಕ್ಕೆ ಅವ್ರು ಬಂದಿಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ, ಹುಷಾರಾಗಿರ್ರಿ. ಓಕೆ, ಮಾರ್ಕರು ಮತ್ತು ಮೂಟೆ ಹೊಲಿಯೋಕ್ಕೆ ದಾರ ಎಲ್ಲ ಎತ್ಕೊಂಡು ಇವಾಗ ಟಾರ್ಪಲ್ನ ಎತ್ಕೊಂಡು ಹೊರಡೋಣ ಬನ್ನಿ. ನನ್ನ ಬೇಷನ್ನು ಇಲ್ಲೇ ಇದೆ. ನನ್ನ ಬೇಷನ್ ಎತ್ಕೊಂಡು ಹೋಗ್ಬೇಕು ಕಾಯಿ ಬಿಡಿಸೋದಕ್ಕೆ. ಟಾರ್ಪಲ್ಲು ದಾರ ಎಲ್ಲ ಎತ್ಕೊಂಬಂದೆಲ್ಲ ಹಾಕಿದ್ದೀನಿ. ಇವಾಗ ಆಲ್ರೆಡಿ ನಮ್ಮಮ್ಮ ಬಿಡಿಸ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೂಡ ಹೋಗಿ ಜಾಯ್ನ್ ಆಗೋಣ ಬನ್ನಿ. ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ, ನೆರಳಲ್ಲಿ ಇದಿರುತ್ತೆ. ಟಾರ್ಪಲ್ಲು, ಚೀಲ ಮತ್ತು ದಾರ ಎಲ್ಲ ಇಲ್ಲೇ ಹಾಕಿದ್ದೀನಿ ಕಣ್ರಿ. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಬಿಡಿಸ್ತಾ ಇದ್ದಾರೆ. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಕಾಯಿ ಬಿಡಿಸೋಣ. ಏನಂದರೆ ಇದೆಲ್ಲ ಸ್ವಲ್ಪ ಬಿಡಿಸೋದು ಸ್ವಲ್ಪ ಕಷ್ಟ. ಹುಡುಕ್ಲಾಡ್ಕೊಂಡು ಬಿಡಿಸ್ಬೇಕಾಗುತ್ತೆ. ಯಾಕಂದರೆ ಹಾಗಲಕಾಯಿ ಸುರುಗಿದೆ, ಹಾಗಾಗಿ ಸ್ವಲ್ಪ ಹುಡುಕ್ಲಾಡ್ಕೊಂಡು ಕೀಳಬೇಕು. ಓಕೆ, ಏನೂ ಮಾಡೋಕ್ಕಾಗಲ್ಲ ಅಲ್ವೇ. ಈ ಥರ ಎಲ್ಲೆಲ್ಲೋ ಮುಚ್ಚಿಕೊಂಡಿರುತ್ತೆ. ಆ ಮುಚ್ಚಿಕೊಂಡಿರೋ ಕಾಯಿಗಳನ್ನ ಹುಡುಕಿ ಕೀಳಬೇಕು. ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸಿದ್ರೆ ಆಲ್ಮೋಸ್ಟು ಬೇಗ ಕೈ ಆಡಿಸ್ಬೋದು. ಆದರೆ ಈ ಥರ ಹುಡುಕ್ಲಾಡ್ಕೊಂಡು ಕೀಳೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಈ ಥರ ನೇತಾಡ್ಕೊಂಡಿರಲಿ, ಪಟ 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 ಅಂತ ಬಿಡಿಸ್ಕೊತಾ ಇರ್ಬೋದು. ಅದರದ್ದೇನು ತಪ್ಪಿಲ್ಲ. ಹಾಗಲ ಗಿಡ ಇದೆ, ಅದು ನಾವೇ ಮಾಡಿರೋದು. ಮಿಶ್ರ ಬೆಳೆ ಬೆಳೆದು ಇವಾಗ ಬುಡಗಳು ತಪ್ಪಿಸಿ ತೊಂಡೆ ಗಿಡನ ಇಂಪ್ರೂವ್ ಮಾಡ್ಕೊತಾ ಇದ್ದೀವಿ. ಇಲ್ಲಾಂದಿದ್ರೆ ಬೇರೆ ತೊಂಡೆ ಗಿಡನೇ ಇರೋದು. ಈ ಥರ ಮಚ್ಚೆ ಇದ್ದರೆ ಮಾರ್ಕೆಟಲ್ಲಿ ಕಂಪ್ಲೇಂಟ್, ಅದನ್ನೇ ಬಿಸಾಕ್ತೀವಿ. ಚೆನ್ನಾಗಿರೋದು ಮಾತ್ರ ಹಾಕ್ಕೊತೀವಿ ಕಣ್ರಿ.
ಕಾಯೆಲ್ಲ ಬಿಡಿಸಿದಾದ್ಮೇಲೆ ನೆಕ್ಸ್ಟ್ ನಾನು ಬಂದಿದ್ದು ಬೇಸಾಯ ಬಿಡೋದಕ್ಕೆ. ಇವತ್ತು 19 ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಇದೊಂದು ಕಪ್ಪುದು ಇದು ಒಂದು ಬೇಸಾಯನೇ. ಕೆ ಜಿ ಬಂದು 250 ರೂಪಾಯಿ. ಇದನ್ನು ಬಿಡೋದ್ರಿಂದ ಬೇರುಗಳು ಚೆನ್ನಾಗಿ ಬಿಡುತ್ತೆ, ಎತ್ಕೊಂಡೋಗಿ ಬಿಡು ಅಂತ ಬೇಸಾಯದ ಅಂಗಡಿಯವ್ರು ಹೇಳಿದ್ರು. ಹಾಗಾಗಿ ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು. ನೋಡಬೇಕು ರಿಸಲ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ. ನೋಡ್ರಿ ಒಳ್ಳೆ ಆಯಿಲಿದ್ದಂಗಿದೆ, ಕರೆ ಆಯಿಲಿದ್ದಂಗೆ. ಇದನ್ನು ಇವಾಗ ಮರ್ಕುರಿನಲ್ಲಿ ಬಿಡ್ತಾಯಿದ್ದೀನಿ. ಇದು ಬಂದು ತೊಂಡೆ ಗಿಡಕ್ಕೆ ಬಿಡ್ತಾ ಇರೋದು. ಇವತ್ತು ಮರ್ಕುರಿ ಎಳ್ಕೊತಾ ಇದೆ ಆಲ್ರೆಡಿ. ಇದು ಬಂದು ಮರ್ಕುರಿ. ಓಕೆ, ಇವಾಗ ಬಂದು ತೊಂಡೆ ಗಿಡಕ್ಕೆ ನೀರು ಮತ್ತು ಈ ಒಂದು ಬೇಸಾಯ ಎರಡೂ ಕೂಡ ಓಡ್ತಾ ಇದೆ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ. ಇದೆ ಫಸ್ಟ್ ಟೈಮ್. ಸಂಜೆ ಬಂದು ಔಷಧಿನ ಹೊಡಿಬೇಕು ತೊಂಡೆ ಗಿಡಕ್ಕೆ, ಹಾಗಾಗಿ ನೀರನ್ನ ಹಿಡ್ದು ಮಾಡ್ತಾ ಇದ್ದೀವಿ. ನಮಗೆ 24 ಅವರ್ಸ್ ಕರೆಂಟ್ ಇಲ್ಲ, ಇರೋದು ಶಿಫ್ಟು. ಈ ಒಂದು ಟೈಮಲ್ಲಿ ನಮ್ಗೇನು ಬೇಕೋ ನೀರುಗಳನ್ನ ತುಂಬಿಸ್ಮಾಡ್ಕೋದು ಮತ್ತು ತೋಟಗಳಿಗೆ ನೀರು ಹಾಯಿಸೋದು ಪ್ರತಿಯೊಂದು ಮಾಡಿಕೊಂಡ್ರೆ ಸರೋಗುತ್ತೆ. ಇವಾಗ 8:30 ಕರೆಂಟ್ ಬಂದಿದೆ, 11:30ಗೆಲ್ಲ ಹೊಲ್ಟೋಗುತ್ತೆ. ಅಷ್ಟರಲ್ಲಿ ನಾವೇನು ಬೇಕೋ ಆ ಕೆಲಸ ಮುಗಿಸ್ಕೋಬೇಕು. ಅಂದರೆ ತೋಟಕ್ಕೆ ನೀರು ಹಾಯಿಸೋದು, ಔಷಧಿ ಸ್ಪ್ರೇ ಮಾಡಬೇಕಂದ್ರೆ ಡ್ರಮ್ಗೆ ನೀರು ಹಿಡ್ದು ಮಾಡ್ಕೋದು, ಮತ್ತು ನಮ್ಮ ತಿಕ್ಕ ಮಕ ತೊಳೆಯೋಕ್ಕೆ ನೀರು ಹಿಡ್ದು ಮಾಡ್ಕೋದು ಎಲ್ಲ ಇವಾಗೆ ಮುಗಿಸ್ಕೊಬಿಡ್ಬೇಕು. 11:30 ಕರೆಂಟ್ ಹೋಗಿದೆ ಅಂದರೆ ಹೇಳಿದ್ರೆ ಇನ್ನು ರಾತ್ರಿ 10 ಗಂಟೆಗೆ ಬರುತ್ತೆ. ಅಲ್ಲಿವರೆಗೂ ಕರೆಂಟ್ ಇರೋದಿಲ್ಲ, ಮೋಟ್ರು ಯಾವುದು ಕೂಡ ರನ್ನಿಂಗ್ ಇರೋಲ್ಲ. ಅದಕ್ಕೆ ಯಾವ ಕೆಲಸ ಎಲ್ಲಾದರೂ ಹೋಗಲಿ ಅಂದ್ಬಿಟ್ಟು ಫಸ್ಟೇ ಎಲ್ಲ ಮಾಡ್ಕೊತೀವಿ ಕಣ್ರಿ. ತೋಟಕ್ಕೆ ಬೇಸಾಯ ಎಲ್ಲ ಬಿಟ್ಬಿಟ್ಟು ಔಷಧಿ ಹೊಡೆಯೋಕ್ಕೆ ಡ್ರಮ್ಗೆಲ್ಲ ನೀರ್ದೆಲ್ಲ ತುಂಬಿಸಿಕ್ಬಿಟ್ಟು ಇವಾಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಹೊಟ್ಟೆ ಬೇರೆ ಶಾನೆ ಹಸಿತೈತೆ. ಬನ್ನಿ ಊಟ ಮಾಡಿಕೊಂಡು ಅದಾದಮೇಲೆ ಏನು ಕೆಲಸ ನೋಡೋಣ. ಕರೆಂಟು ಇದ್ದಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಕಣ್ರಿ. ಇವತ್ತು ನನ್ನ ಮನೇಲಿ ಸ್ಪೆಷಲ್ ಏನಪ್ಪ ಅಂದರೆ ಕರ್ನಾಟಕದ ಫೇಮಸ್ಸು ಚಿತ್ರಾನ್ನ. ಯಾಕಮ್ಮ ಅರ್ಶಿನ ಪುಡಿ ಇರಲಿಲ್ಲ ನಮ್ಮ ಮನೇಲಿ? ಕಲರೇ ಬಂದಿಲ್ಲ ಇವತ್ತು. ವೈಟ್ ಚಿತ್ರಾನ್ನ ಇದು. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಹುಳನೇ ಬೀಳಲ್ಲ ದೊಡವ? ಹುಳನೇ ಬೀಳಲ್ಲ? ಆರಾಮ ಬೋಂಡ ಎಲ್ಲ ಇದ್ರಾಗೆ ಸುಡ್ಬೋದಲ್ಲಮ್ಮ? ಬೋಂಡ ಎಲ್ಲ ಸುಡ್ಬೋದು ಚೆನ್ನಾಗಿ. ಹೊಗೆ ಬರಲ್ಲ ಅಂತಾರಕ್ಕ. ಒಳಗಡೆ ಇಕ್ಕ ಮನೆ ಒಳಗಡೆ ಬರ್ತದೆ. ಆಚೆ ಕಡೆ ಹಿಂಗೆ ಮಾಡ್ಕೊಂಡ್ರೆ ಗೊತ್ತಾಗಲ್ಲ ಹೊಗೆ. ನೋಡಕ್ಕ ಇನ್ಯಾರನಿದ್ದ ಕೂಗ್ರೆ. ಪಾಪ ಬೆಳಗ್ಗೆನೆ ಬಂದ್ಲು. 12 ಗಂಟೆ. ಇವಳು ಯಾವಳ ಬಂದಾಗೆಲ್ಲ ಏನನ್ನ ಕೆಲಸ ಕೊಡ್ತಾ ಇರ್ತಾಳೆ. ಅಲ್ಲ ದೊಡ್ಡಮ್ಮ? ಬೀಗಕ್ಕಾಯೆಲ್ಲ ಐತೆ, ಇವಾಗ ಬರ್ತಾರೆ ಹೋಗಕ್ ಅಂತ ಇದ್ನ ಅಂಗಡಿ ಹತ್ರ. ಅವರೇ ಕಡೆ ಎತ್ಕೊಂಡ್ಬಂದ್ರೆ ಇಲ್ಲ, ಎತ್ಕೊಂಡ್ಬಂದವಳೆ ಎತ್ಕೊಳ್ತೀವಿ. ಅಷ್ಟೇನೆ. ಇನ್ನೂ ಸ್ವಲ್ಪ ಹಾಕ್ದೊಡಮ್ಮ ಬೂದೆ. ಬೂದೆ ಏನಕ್ಕೆ ದೊಡ್ಡಮ್ಮ ಹಾಕದ? ಹಾಂ ಹಾಂ, ಒಟ್ಟು ಬಿಡ್ಬೇಕಲ್ಲ, ಒಟ್ಟು ಬಿಡಲ್ಲ ಅಂದರೆ. ಹಾಂ ಹಾಂ, ಏನು ಬಿಡಲ್ಲ. ನಮ್ಮನೆ ತಿನ್ನಲ್ಲ, ಅವರೇ ಬೆಳೆಸ್ತಾರೆ. ನಮ್ಮ ತೋಟಕ್ಕೆ ಬೆಳೆಸ್ತಾರೆ. ನಾನು ತರ್ತಾನೆ ಇರಲಿಲ್ಲ. ನಮ್ಮ ತೋಟ ಬಂದ ಯಾವೊಂದಿನ ಅವರೇ ಬೆಳೆಯೋದಿನ, ತೊಗರಿ ಬೆಳೆಯೋದಿನ ಹಾಕೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಅವರೆಕಾಯಿ ಉರಿತಾ ಇದ್ದು. ಏನಕ್ಕೆ ಆ ಥರ ಉರಿತಾರೆ ಅಂತ ಹೇಳಿದ್ರೆ ಹುಳ ಬೀಳ್ಕೊಡ್ದು ಅಂತ ಉರಿತಾರೆ. ಸ್ವಲ್ಪ ಬೂದಿ ಹಾಕಿ ಒಂದ್ ಸ್ವಲ್ಪ 2 ಡ್ರಾಪ್ ನೀರಟ್ಟಿ
ಚೆನ್ನಾಗಿ ಬಾಣಲಿನಲ್ಲಿ ಬಿಸಿ ಮಾಡಿಬಿಟ್ರೆ ಎಷ್ಟು ದಿನ ಬೇಕಾದ್ರೂ ಮಡಗಿದ್ರು ಕೂಡ ಹುಳ ಬೀಳೋದಿಲ್ಲ. ನಮ್ಗೆ ಬೇಕಾದಾಗ ಉಜ್ಕೊಂಡು ಕಲ್ಲಲ್ಲಿ ಉಜ್ಕೊಂಡು ಅವರೇ ಬೇಳೆ ಮಾಡ್ಕೋಬೋದು. ಓಕೆ, ಇವಾಗ ಸಂಜೆ 3:30 ಆಗಿದೆ. ಈಗ ಮತ್ತೆ ತೋಟ ಕಡೆ ಬಂದ್ರಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಮತ್ತೆ ತೊಂಡೆಕಾಯಿ ಬಿಡ್ಸಕ್ಕಣ್ರಿ. ತೊಂಡೆಕಾಯಿ ಇವಾಗ ಸ್ವಲ್ಪ ಬಿಡಿಸ್ಕೊಂತೀವಿ, ಮತ್ತೆ ಬೆಳಗ್ಗೆ ಸ್ವಲ್ಪ ಬಿಡಿಸ್ಕೊಂತೀವಿ. ಆ ರೀತಿಯಾಗಿ ಬಿಡಿಸ್ಕೊಂಡ್ರೆ ಮಾತ್ರ ಗಾಡಿಗೆ ಹಾಕೋಕ್ಕಾಗೋದು, ಇಲ್ಲ ನಮ್ಮ ಮೂಟಿಗಳು ಕೊಡೋಕ್ಕಾಗೋದಿಲ್ಲ. ಬೆಳಗ್ಗೆನ ಬಂದು ಕೀಳ್ತೀವಿ ಅಂತ ಹೇಳಿದ್ರೆ ಗಾಡಿ 12 ಗಂಟೆ ಇರುತ್ತೆ. 12-12:30 ಅವ್ರಿಗೆ ಮೂಟೆ ಕೊಡಬೇಕು. ಅಷ್ಟೊತ್ತಿಗೆ ಟೈಮಿಂಗ್ಸ್ ಪಿಕಪ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಂದಿದ್ದೀವಿ. ಇವಾಗ 3:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಗೋ ಹೆವಿ ಬಿಸಿಲು. ಓಕೆ, ಬಿಸಿಲಾದ್ರೆ ಏನು, ಮಳೆ ಆದರೆ ಏನು, ನಮ್ಮ ರೈತರಿಗೆ ಹೇಗಿದ್ರು ಮಾಡಲೇಬೇಕಲ್ಲ, ನಮ್ಮ ಜೀವನ ನಡೀಲೇಬೇಕಲ್ಲ. ಓಕೆ, ಬನ್ನಿ ಕಾಯಿ ಗಿಡಸೋಣ. ಕಾಯಿ 2 ನೋಡಿ ಫ್ರೆಂಡ್ಸ್, ಈ ಥರ ಸುರುಗಿದೆ. ಏನಂದರೆ ಇದರಲ್ಲಿ ಬಿಡಿಸೋದು ಸ್ವಲ್ಪ ಲೇಟ್ ಆಗ್ತೈತೆ, ತಡ ಆಗ್ತೈತೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಸುರುಗು ಉದುರಿಸ್ಬೇಕು, ಇನ್ನೊಂದು ಕಡೆ ಕಾಯಿ ಕೂಡ ಬಿಡಿಸ್ಕೊಡ್ಬೇಕು. ನೋಡಿ, ಈ ಥರ ಇರೋ ಒಂದು ಸುರುಗನ್ನ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ, ನೀಟ್ಲೆಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಗೂ ಒಂದೇ ಸರಿಗೆ ನೀಟಾಗಲ್ಲ, ಇನ್ನೊಂದು ಸರಿ ಕೈ ಆಡಬೇಕು. ಅಲ್ಗೂ ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀವಿ. ಈ ಕಡೆ ಎಲ್ಲ ನೋಡಿ ಯಾವ ರೇಂಜಲ್ಲಿದೆ, ಈ ಕಡೆ ನೋಡಿ ಸ್ವಲ್ಪ ನೀಟಾಗಿ ಕಿತ್ಕೊಬರ್ತಾ ಇದ್ದೀವಿ. ಡೆಮೋ ತೋರಿಸ್ತೀನಿ. ಪ್ರೇಮಕ್ಕ ಇಲ್ಲಿ ಬಾ, ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಸುರ್ಗಾಗಿ ಹೆಂಗೆ ಕಾಯಿ ಬಿಡಿಸೋದು ತೋರ್ಸೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇನ್ನು ಬಂದ್ಬಿಡ, ಮೊಬೈಲ್ ಒಳಗಡೆ ಬಂದ್ಬಿಡ, ದೂರದಿಂದ ಕೀಳ್ದಿರ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಆ ಥರ ಸುರುಗು ಉದುರಿಸ್ಕೋಬೇಕು. ಈ ಕಡೆ ಕಾಯಿ ಕೂಡ ಕೀಳಬೇಕು ಕಣ್ರಿ. ಏನಂದರೆ ಸ್ವಲ್ಪ ಕಷ್ಟನೇ, ಆದರೂ ಏನು ಮಾಡೋಕ್ಕಾಗಲ್ಲ. ಈ ಕಡೆ ತೊಂಡೆಕಾಯಿ ಕಟಿಂಗ್ ಹಾಕೋಕ್ಕೆ ಎಳೆ ಕಡ್ಡಿಗಳಿನ್ನ ಕಟಿಂಗ್ ಹಾಕೋಕ್ಕಾಗಲ್ಲ. ಇರೋದ್ರಲ್ಲೇ ಈ ಸರಿ ಮ್ಯಾನೇಜ್ ಮಾಡಬೇಕು ಅಂತ ಆಲ್ಮೋಸ್ಟು ಈ ಥರ ರಿಸ್ಕ್ ಆದರೂ ಪರವಾಗಿಲ್ಲ. ಸುರುಗು ಉದುರಿಸ್ಕೋಬೇಕು, ಈ ಕಡೆ ಕಾಯಿ ಕೂಡ ಬಿಡಿಸ್ಕೋಬೇಕು. ಅಂದರೆ ಈ ಸರಿ ಸ್ವಲ್ಪ ರಿಸ್ಕ್ ಇರ್ತೈತೆ. ನೆಕ್ಸ್ಟ್ ಟೈಮು ಸುರುಗೆಲ್ಲ ರೋಸ್ಟ್ ಕಮ್ಮಿ ಬಿದ್ದಿರುತ್ತೆ, ಕಾಯಿಗಳು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಬಿಡಿಸ್ಕೊಂಡು ಹೋಗ್ತಾ ಇರ್ಬೋದು. ಇವಾಗ ಏನಪ್ಪ ಅಂತ ಹೇಳಿದ್ರೆ ಈ ಕಡೆ ಸುರುಗಿರುತ್ತಲ್ವ, ಸುರುಗಳಗಡೆ ಎಲ್ಲ ಕಾಯಿಗಳಿರುತ್ತೆ. ಅದನ್ನೆಲ್ಲ ಹುಡ್ಕೊಂಡು ನೀಟಾಗಿ ಬಿಡಿಸ್ಕೋಬೇಕು. ನೋಡಿ, ಈ ಥರ ಸುರುಗಿರೋದನ್ನೆಲ್ಲ ಉದುರಿಸ್ಕೊತಾ ಇರಬೇಕು. ಈ ಕಡೆ ಸುರುಗು ಉದುರಿಸ್ಬೇಕು, ಈ ಕಡೆ ಕಾಯಿ ಕೂಡ ಬಿಡಿಸ್ಬೇಕು. ಈ ಥರ ಇದೆ ಇವತ್ತಿನ ಒಂದು ಪೊಸಿಷನ್ ನಮ್ಮದು. ಏನಂದರೆ ಅದರಲ್ಲೇ ಸ್ವಲ್ಪ ತಡ ಆಗೋದು. ಬೇರೆ ಕಾಯಿಗಳು ಕಾಣಿಸ್ತಾ ಇದ್ರೆ, ಆಗಲ ಗಿಡ ಇಲ್ದಿರ ಬೇರೆ ತೊಂಡೆಕಾಯಿ ಗಿಡ ಮಾತ್ರ ಇದ್ದಿದ್ರೆ ಕಾಯಿಗಳೆಲ್ಲ ಕಿತ್ಕೊಂಡು ಪಟ ಅಂತ ಕಿತ್ಕೊಂಡು ಓಡ್ತಾ ಇರ್ಬೋದು. ಆದರೆ ಈ ಥರ ಸುರುಗಿರೋದ್ರಿಂದ ಸ್ವಲ್ಪ ತಡ ಆಗುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ. ಏನೇ ಮಾಡಿದ್ರು ಒಂಥರ ನಮ್ಮ ರೈತರಿಗೆ ಪ್ರತಿಯೊಂದರಲ್ಲೂ ಕೂಡ ಕಷ್ಟನೇ ಕಷ್ಟ ಅಂತ ನಾವು ಬಿಡೋಕ್ಕಾಗಲ್ಲ. ಇದನ್ನು ಬಿಟ್ಟರೆ ಹೊಟ್ಟೆಗೆ ಏನು ತಿನ್ನೋದು ನಾವು ಅಲ್ವೇ? ಹಾಗಾಗಿ ಕಷ್ಟ ಬಿದ್ದರೂ ಸಹಿತ ಈ ಥರ ಕಾಯಿ ಬಿಡಿಸಿ ಹಾಕ್ಕೊಂತ ಇರ್ತೀವಿ. ಒಂದು ಕಡೆ ಈ ಥರ ಸುರುಗು ಉದುರಿಸ್ಕೊಂತೀವಿ, ಒಂದು ಕಡೆ ಈ ಥರ ಸುರುಗು ಉದುರಿಸ್ಕೊಂತೀವಿ, ಇನ್ನೊಂದು ಕಡೆ ಕಾಯಿ ಕೂಡ ಕೀಳ್ತೀವಿ. ಇದು ಬರೋ ಕಾಯಿ, ಈ ವಾರದ್ದಲ್ಲ, ಇದು ಬರೋ ವಾರದ್ದು. ನೋಡಿ, ಏನು ಕಾಣಿಸಲ್ಲ, ಆದರೆ ಸುರುಗನ್ನ ಒದರಿಸಕ್ಕನೆ ಕಾಯಿಗಳು ಹಂಗೆ ಸಿಗುತ್ತೆ ಕೈಗೆ. ರಪ್ಪ ಅಂತ ಸಿಗ್ತಾ ಇರ್ತೈತೆ. ಏನಂದರೆ ಬಿಸಿಲಿದ್ದಾಗ ತುಂಬ ಚೆನ್ನಾಗಿ ಸುರುಗು ಬಿಡುತ್ತೆ. ಮುಂಚಿತನದಲ್ಲಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಡೋದಿಲ್ಲ. ಇವಾಗೂ ಅಷ್ಟೇ, ಇನ್ನೊಂದು ಸ್ವಲ್ಪ ಹೋದರೆ ಮುಂಜು ಬೀಳ್ತೈತಲ್ವ, ಥಂಡಿ ಬೀಳುತ್ತೆ, ಆಗ ಸುರುಗು ಉದುರೋದಿಲ್ಲ ಅಷ್ಟು. ಏನಿದ್ರು ಬಿಸಿಲು ಟೈಮಲ್ಲಿ ತುಂಬ ಚೆನ್ನಾಗಿ ಸುರುಗು ಬಿಡುತ್ತೆ ಕಣ್ರಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು 6:30 ಆಗಿತ್ತು, ಆಲ್ಮೋಸ್ಟ್ 6:45 ಆಗಿತ್ತು ವ್ಲಾಗ್ನ ಶುರು ಮಾಡೋದಕ್ಕೆ. ಈಗ ಸಮಯ ಬಂದು 6:30 ಆಗಿದೆ ಕಣ್ರಿ. ಇಲ್ಲಿವರೆಗೂ ಕೂಡ ಕೆಲಸ ಮಾಡಿದ್ದಾಯಿತು. ಬಿಡಿಸಿದ ಕಾಯಿನೆಲ್ಲ ಎತ್ಕೊಂಬಂದು ಈ ಟಾರ್ಪಲ್ ಮೇಲೆ ಹಾಕಿ ನೈಟೆಲ್ಲ ಕೋಲ್ಡ್ ಬಿಡುತ್ತಲ್ವ, ಹಾಗಾಗಿ ನೈಟೆಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತೀವಿ. ನೈಟೆಲ್ಲ ಅಲ್ಲೇ ಬಿಟ್ಟು ಇನ್ನು ನೆಕ್ಸ್ಟ್ ಬೆಳಗ್ಗೆಗೆ ಬಂದು ಅದ್ರ ಜೊತೆಗೆ ಇನ್ನೂ ಕಾಯಿ ಕಿತ್ಕೊಂಡು 2 ಸೇರಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ನಾಳೆ ಬಂದು ಶನಿವಾರ ಆಗಿರೋದ್ರಿಂದ ಬೇಗ ಗಾಡಿ ಪಾಸ್ ಆಗಿಬಿಡುತ್ತೆ. ಇನ್ನೂ ಬೇಗ ಗಾಡಿ ಪಾಸ್ ಆಗುತ್ತೆ. ಒಂದು 11 ಗಂಟೆಗೆಲ್ಲ ಮೂಟೆ ಕೊಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಬೇಗ ನಾವು ನಾಳೆ ಕೈ ಆಡಿಸಿದ್ರೆ ಮಾತ್ರ ಸಾಧ್ಯ. ಇವಾಗ ಸದ್ಯಕ್ಕೆ ನಮ್ಮ ಜಿಮ್ಮಿ ಲವರ್ ಬಂದಿದ್ದಾಳೆ, ಕರೆಯವಳು. ಏನಂದರೆ ನಮ್ಮ ಜಿಮ್ಮಿ ನೋಡ್ಕೊಂಡು ಪಾಪ ಬಂದ್ಬಿಡ್ತಾರೆ ಅವರು. ಓಕೆ, ಇವಾಗ ಕೈಗಳು ಬಂದು ಈ ರೀತಿಯಾಗಿದೆ. ಇನ್ನು ಕೈಗಳು ತೊಳಬೇಕು. ಅದು ಸ್ಟೀಲ್ನರಲ್ಲಿ ಆಲ್ರೆಡಿ ನಮ್ಮಮ್ಮ ಅಲ್ಲಿ ಹಾಕ್ಕೊಂಡು ಒಳ್ಳೆ ಮೀನು ಉಜ್ತಾರೆ ನೋಡಿ, ಆ ಥರ ಪರ್ರ ಅಂತ ಉಜ್ತಾ ಇದ್ದಾರೆ ನೋಡಿ. ಇದೇ ನಮ್ಮ ಜಿಮ್ಮಿ ಲವರ್. ನಮ್ಮ ಜಿಮ್ಮಿನ ಹುಡ್ಕೊಂಡು ಇದು ಬಂದಿರೋದು ನೋಡಿ. ನಮ್ಮ ಜಿಮ್ಮಿ ಹುಡ್ಕೊಂಡು ಬಂದಿರೋದು ಕರೆ ಲವರು, ಬ್ಲ್ಯಾಕ್ ಆಫ್ರಿಕಾ ಅವಳು.
ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೂಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನ್ನ ಬೆಳಿಬೇಕು, ಹಳ್ಳಿ ಹುಡುಗನ್ನ ಬೆಳೆಸಬೇಕು, ಒಬ್ಬ ರೈತ ಬೆಳೀಲಿ ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ನಮ್ಮ ಮೇಲೆ ಕನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ನೋಡಬೇಕಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.